ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡೋದು ಅಂತಂದ್ರೆ ಬಡವರಿಗೆ ವಿರೋಧ ಮಾಡೋದು, ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡೋದು. ಈಗ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ. ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಸರಿಯಾದ ನ್ಯಾಯಯುತವಾಗಿ ನಮಗೆ ಸೇರ್ಬೇಕಾದಂತ ಪಾಲನ್ನ ಕೊಡ್ತಾ ಇಲ್ಲ. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ನಲ್ಲಿ ಕಡಿಮೆ ಮಾಡಿದ್ದಾರೆ. ನಾವು ಒಂದು ತಿಂಗಳಿಗೆ 4.5 ಲಕ್ಷ ಕೋಟಿ ತೆರಿಗೆ ಕೇಂದ್ರಕ್ಕೆ 4.5 ಲಕ್ಷ ಕೋಟಿ ನಮಗೆ ಬರ್ತಕ್ಕಂಥದ್ದು ಸುಮಾರು 60,000 ಕೋಟಿ. ₹1 ತೆರಿಗೆ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 13-14 ಪೈಸೆ ಮಾತ್ರ. ನಾನು ಕೇಳ್ತೀನಿ, ಮಣ್ಣಿನ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ರೈತರ ಪ್ರತಿನಿಧಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ ಮಿಸ್ಟರ್ ದೇವೇಗೌಡ್ರೆ. ಯಾವತ್ತಾರು ಕೇಳಿದಿರೇನ್ರಿ? ಕುಮಾರಸ್ವಾಮಿ ಮಂತ್ರಿಯಾಗಿದ್ದೀಯಲ್ಲಪ್ಪ, ಯಾವತ್ತಾರು ಕೇಳಿದ್ಯಾ? ಕೇಳಿಲ್ಲ. ಮೇಕೆದಾಟು ಯೋಜನೆಗೆ ಏನ್ ಚನ್ನಪಟ್ಟಣದಲ್ಲಿ ಹೇಳುದು ಅನುಮತಿ ಕೊಡಿಸ್ಬಿಡ್ತೀನಿ ನಾನು ಅಂತ. ಕೊಡಿಸಿ, ಹಾಗಾದ್ರೆ ಕೊಡಿಸಿ. ನಮಗೆ ಬೇಕಾದ ಬೆಂಗಳೂರು ನಗರಕ್ಕೆ ನೀರು ಬೇಕು, ಬೆಂಗಳೂರು ಜನರಿಗೆ ನೀರು ಬೇಕು, ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ಟಬೇಕು. ಕೊಡ್ಲಿಲ್ಲ. ಆಮೇಲೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು, ಇವತ್ತವರು ಕೊಡಿಸ್ಲಿಲ್ಲ. ಏನ್ ದೇವೇಗೌಡರು ಯಾವಾಗಲೂ ಹೇಳ್ಕೊತಾ ಇದ್ರು, ನಮ್ದು ಜಾತ್ಯತೀತ ಪಕ್ಷ. ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು, ಏನಂತ ಹೇಳಿದ್ರು? ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019ರಲ್ಲಿ ಹೇಳಿರೋದು, ಮತ್ತೆ ಅಧಿಕಾರಕ್ಕೆ ಬರಲ್ಲ. ಬಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ಮಿಸ್ಟರ್ ದೇವೇಗೌಡ್ರೆ, ದೇಶ ಬಿಡಬೇಡಿ, ಇಲ್ಲೇ ಇರಿ. ದೇಶ ಬಿಡಕ್ ಹೋಗ್ಬೇಡಿ. ಏನ್ ನನಗಿಂತ ಒಂದು 15 ವರ್ಷ ದೊಡ್ಡವರು ಪಾಪ ದೇವೇಗೌಡರು, ನನಗಿಂತ 15 ವರ್ಷ ದೊಡ್ಡವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.